ಎಲ್ಲ ಜಿಲ್ಲೆಗಳಿಗೂ ಮಳೆ 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 ಸ್ನೇಹಿತರೆ, ತುಂಬ ಜನ ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಲ್ಲ ಜಿಲ್ಲೆಗಳಿಗೂ ಮಳೆ ಬರ್ತಾ ಇದೆ ಅಂದರೆ ಹವಾಮಾನ ಇಲಾಖೆಯ ಒಂದು ಇನ್ಫಾರ್ಮೇಷನ್ ಮೇರೆಗೆ ಅಂತಂದರೆ ಮಾಹಿತಿಯ ಮೇರೆಗೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಮಳೆ ಬರುತ್ತೆ, ಮತ್ತು ಈಗ ಹೊಸದಾಗಿ ಮಳೆ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಚಾರ, ಯಾವ ಜಿಲ್ಲೆಗಳಿಗೆ ಮಳೆ ಜಾಸ್ತಿ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮಳೆ ಕಮ್ಮಿ ಬರುತ್ತೆ, ಪ್ರತಿಯೊಂದನ್ನು ಕೂಡ ಹೇಳ್ತೀನಿ ಈ ಒಂದು ವಿಡಿಯೋದ ಮೂಲಕ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ತುಂಬ ಜನ ರೈತರು ಹೇಳ್ತಾ ಇರ್ತಾರೆ, ಸರ್ ನಮಗೆ ಮಳೆ ಬಂದಿಲ್ಲ, ನಮಗೆ ಫಸಲು ಬರ್ತಾ ಇಲ್ಲ, ನಮ್ಗೆ ಈ ರೀತಿ ಮಳೆ ಬಂದಿಲ್ಲ ಅಂತಂದರೆ ಈ ರೀತಿ ಬರಗಾಲ ಬರುತ್ತಾ, ಏನು ಕತೆ, ಪ್ರತಿಯೊಂದನ್ನು ತಿಳಿಸ್ಕೊಡಿ. ನಿಮ್ಮೆಲ್ಲರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಯಾರಿಗೆ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಮಳೆ ಬಂದಿಲ್ಲ ಹೇಳೋಣ, ಏನು ಕತೆ ಆಗಿದೆ, ಇಲ್ಲಿ ಮಳೆ ಯಾಕೆ ಬರ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ಕಾರಣಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಮಳೆ ಬರ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ ಆದರೆ ಹೆಂಗೆ, ನಮಗೆ ಮಳೆ ಇದುವರೆಗೂ ಕೂಡ ಬರಬೇಕಿತ್ತು, ಇಷ್ಟೊತ್ತೊಳಗಡೆ ಮಳೆ ಆಲ್ರೆಡಿ ಬರಬೇಕಿತ್ತು, ಏನು ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕ್ವಶನ್. ಅಂದರೆ ನಾನು ಹೇಳುವಂಥದ್ದು ಇಷ್ಟೇ, ಯಾಕಂತಂದರೆ ನೀವು ಕೇಳ್ತಿರುವಂಥ ತಪ್ಪಂತ ನಾನು ಹೇಳ್ತಾ ಇಲ್ಲ. ತುಂಬ ಜನರ ಪ್ರಶ್ನೆ ಅಷ್ಟೇ, ಮಳೆ ಬಂದಿಲ್ಲ ನಮಗೆ, ಈ ರೀತಿ ಪ್ರಾಬ್ಲಮ್ ಆದರೆ ಹೆಂಗೆ ಅನ್ನುವಂಥದ್ದು ನಿಮ್ಮೆಲ್ಲರ ಕ್ವಶನ್. ನಾನು ಅದೇ ಹೇಳುವಂಥದ್ದು. ಈಗ ಏನೋ ನಮ್ಮ ಹವಾಮಾನ ಇಲಾಖೆ ಏನು ಇನ್ಫಾರ್ಮೇಷನ್ ಕೊಟ್ಟಿದೆ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಹವಾಮಾನ ಇಲಾಖೆ ಅಂತಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಏನಂತಂದರೆ, ಹವಾಮಾನ ಇಲಾಖೆಯವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಳೆ ಸದ್ಯದಲ್ಲೇ ಬರುತ್ತೆ. ಅಂದರೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿರ್ಬೋದು, ಒಂದಿಷ್ಟು ಜಿಲ್ಲೆಗಳಿಗೆ ಬರ್ದೇನೂ ಇರ್ಬೋದು, ಅದು ಎಕ್ಸೆಟ್ರಾ ಅಂದರೆ ವೇರಿ ಆಗ್ತಾ ಇರುತ್ತೆ. ಈಗ ಅದೇ ಜಿಲ್ಲೆಗಳಿಗೆ ಬರುತ್ತೆ, ಇದೇ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ತಾ ಆಯ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಒಂದಿಷ್ಟು ಜಿಲ್ಲೆಗಳಿಗೆ ಬರ್ಬೋದು, ಒಂದಿಷ್ಟು ಜಿಲ್ಲೆಗಳಿಗೆ ಬರ್ದೇನೂ ಇರ್ಬೋದು, ಅಂದರೆ ವೇರಿ ಆಗ್ತಾ ಇರುತ್ತೆ. ಅಂದರೆ ಇದೇ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ. ಆದರೆ ನಾನು ಹೇಳುವಂಥದ್ದು ಏನಂತಂದರೆ, ಒಂದಿಷ್ಟು ಜಿಲ್ಲೆಗಳಿಗೆ ಬರುತ್ತೆ, ಒಂದಿಷ್ಟು ಜಿಲ್ಲೆಗಳಿಗೆ ಬರಲ್ಲ, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗ ಇದೇ ಜಿಲ್ಲೆಗಳಿಗೆ ಬರೋದೇ ಇಲ್ಲ, ಆ ಜಿಲ್ಲೆಗಳಿಗೆ ಬರೋದೇ ಇಲ್ಲ ಅನ್ನುವಂಥ ಹೇಳಲಿಕ್ಕಾಗಲ್ಲ. ಆದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಬರುತ್ತೆ. ಆದರೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ಎಲ್ಲ ಜಿಲ್ಲೆಗಳಿಗೆ ಬಂದುಬಿಡುತ್ತೆ, ಇದಕ್ಕೂ ಬಂದುಬಿಡುತ್ತೆ, ಅದಕ್ಕೂ ಬಂದುಬಿಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಜಿಲ್ಲೆಗಳಿಗೆ ಬರ್ಬೋದು, ಸ್ವಲ್ಪ ಜಿಲ್ಲೆಗಳಿಗೆ ಬರ್ದೇನೂ ಇರ್ಬೋದು. ಅಂದರೆ ಈಗ ನಿಮಗೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅಂತಂದರೆ ನಿಮಗೆ ಇದೇ ಜಿಲ್ಲೆಗಳಿಗೆ ಬಂದುಬಿಡುತ್ತೆ, ಓಕೆ ಬರುತ್ತೆ, ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದಿಷ್ಟು ಜಿಲ್ಲೆಗಳಿಗೆ ಬರಬಹುದು, ಒಂದಿಷ್ಟು ಜಿಲ್ಲೆಗಳಿಗೆ ಬರ್ದೇನೂ ಇರಬಹುದು ಅಲ್ವಾ. ಹಾಗಾಗಿ ಈಗ ಇದೇ ಜಿಲ್ಲೆಗಳಿಗೆ ಬಂದುಬಿಡುತ್ತೆ, ಅವಾಗಲೇ ಬಂದುಬಿಡುತ್ತೆ, ನಾನು ಸುಮ್ಮನೆ ಏನೇನೋ ಹೇಳಲಿಕ್ಕೆ ಹೋಗಲ್ಲ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಗಳಿಗೂ ಸರ್ಕಾರದ ವತಿಯಿಂದ ಎಲ್ರಿಗೂ ನಾನು ಹೇಳುವಂಥದ್ದು 100% ಆಗಿ ಸರ್ಕಾರದ ಈಗ ಕಡೆಯಿಂದ ಏನಂತಂದರೆ, ನಿಮಗೆ ಇಲ್ಲಿ ಎಚ್ಚರಿಕೆ ಕ್ರಮಗಳೆಲ್ಲ ಬರುತ್ತೆ. ಹಾಗಾಗಿ ಜಾಸ್ತಿ ಮಳೆ ಬಂದಾಗ ಅದು ಬಂದೇ ಬರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು, ಸರ್ಕಾರ ಇಲ್ಲಿ 100% ಆಗಿ ಈಗ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು, ಈ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಆ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅಂತ. ನಾನು ಹೇಳುವಂಥದ್ದು, ಈ ವರ್ಷದಲ್ಲಿ ಮಳೆ ಕಮ್ಮಿ ಆಗಿರೋದು ಸಿಂಪಲ್, ಕೆಲವೊಂದಿಷ್ಟು ಉಷ್ಣಾಂಶಗಳು ಜಾಸ್ತಿ ಆಗಿರುವಂಥದ್ದು, ಮರವನ್ನು ಕಡಿತಾ ಇರುವಂಥದ್ದು, ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಹಾಗೆ ತುಂಬ ಜನ ರೈತರು ಹೇಳ್ತಾ ಇದ್ದಾರೆ, ಸರ್ ಎಂತ ಸರ್ ಇದು, ಈ ರೀತಿ ಮಳೆ ಆದರೆ ಹೆಂಗೆ ಸರ್, ಈ ರೀತಿ ಮಳೆ ಬರ್ತಾನೆ ಇಲ್ವಲ್ಲ ಅನ್ನುವಂಥದ್ದು ತುಂಬ ಜನರ ಕ್ವಶನ್. ಹಾಗಾಗಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಮಳೆ ತಪ್ಪಂತ ಹೇಳಲಿಕ್ಕಾಗಲ್ಲ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಇಲ್ಲಿ ಏನು ಹೇಳಲಿಕ್ಕಾಗಲ್ಲ. ಹಾಗಾಗಿ ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಮಳೆ ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಎಲ್ಲ ಜಿಲ್ಲೆಗಳಿಗೂ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಂದರೆ ಪ್ರತಿಯೊಂದು ಜಿಲ್ಲೆಗೂ ಮಳೆ ಬರುತ್ತೆ. ಹಾಗಾಗಿ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರವೇ ನಾನು ಹೇಳ್ತಾ ಇರುವಂಥದ್ದು. ತುಂಬ ಜನ ಹೇಳ್ತೀರಾ, ಇಲ್ಲ ಸರ್ ಮಳೆ ಬರಲ್ಲ, ಎಂತ ಇಲ್ಲ ಸರ್, ಇಲ್ಲಿ ನಮಗೆ ಈ ವರ್ಷ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಒಂದಿಷ್ಟು ಜನ ಹೇಳ್ತೀರಾ. ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ತಪ್ಪಲ್ಲ. ಹಾಗಾಗಿ ಅದು ಮಳೆ ತಪ್ಪು, ಅದನ್ನ ಏನೂ ಮಾಡಲಿಕ್ಕಾಗಲ್ಲ, ಅದನ್ನ ನಾವೀಗ ತಿದ್ದಿ ಇದು ಮಾಡಲಿಕ್ಕಾಗಲ್ಲ. ಅದು ಮಳೆ ಹೆಂಗೆ ಬರುತ್ತೆ ಹಾಗೇ ಬರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಮಳೆ ಬರುವಂಥ ಟೈಮಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಏನಪ್ಪ ಅಂತಂದರೆ, ಎಲ್ರಿಗೂ ಹೇಳುವಂಥದ್ದು ನಾನು, ಸ್ವಲ್ಪ ಕಾಯಿರಿ, ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ. ಆ್ಯಂಡ್ ನೋಡೋಣ ಯಾವ ಟೈಮಲ್ಲಿ ಬರುತ್ತೆ, ಏನು ಕತೆ ಅನ್ನುವಂಥದ್ದನ್ನು ನಾವು ಕೂಡ ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ. ಅಂದರೆ ಇದೇ ಟೈಮಲ್ಲಿ ಮಳೆ ಬರುತ್ತೆ, ಇದೇ ಟೈಮಲ್ಲಿ ಅದು ಬರುತ್ತೆ, ಇದು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನೋಡೋಣ ಏನು ಕತೆ, ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಏನು ಕತೆ ಅನ್ನುವಂಥದ್ದು ನೋಡೋಣ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ಜಿಲ್ಲೆಗಳಿಗೂ 100% ಆಗಿ ಮಳೆ ಬರುತ್ತೆ, ಪ್ರತಿಯೊಂದು ಕೂಡ ಎಲ್ಲ ಜಿಲ್ಲೆಗಳು ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಷ್ಟೇ. ಅಯ್ಯೋ ನಮ್ಗೆ ಮಳೆ ಬಂದಿಲ್ಲ, ನಮ್ಗೆ ಅದಾಗಿಲ್ಲ, ಇದಾಗಿಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಜಸ್ಟ್ ಕೆಲಸ ಮಾಡಿ. ಆ್ಯಂಡ್ ಜಸ್ಟ್ ನೀವು ನಿಮ್ಮ ವರ್ಕ್ ಮಾಡ್ತಾಯಿರಿ.
ಆರಾಮ್ಸೆ ಮಳೆ ಬರುವಂಥ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ರೈತರಿಗೆ ಹೇಳ್ತಿರುವಂಥ ನಾನು ಎಕ್ಸ್ಪೆಷಲಿ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ.